ಆತ್ಮೀಯರೇ, ಎಲ್ಲರಿಗೂ ಅಪ್ಪಂದಿರ ದಿನದ ಶುಭಾಶಯಗಳು. ನಾನು ಬಹುತೇಕ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ನೋಡುತ್ತಿದ್ದೇನೆ, ಅಪ್ಪ ನನಗೆ ಆ ಥರ ಈ ಥರ. ನಿಜ, ನಮ್ಮ ಬಾಳಿನಲ್ಲಿ ಅಪ್ಪನ ಪಾತ್ರ ತುಂಬ ಅತ್ಯಂತ ದೊಡ್ಡದಾಗಿದ್ದು. ಆದರೆ ಎಲ್ಲರ ಬಾಳಿನಲ್ಲಿ ಅಪ್ಪ ಬೆಳದಿಂಗಳಾಗಿ ಬರುವುದಿಲ್ಲ. ಬಿರುಗಾಳಿಯಾಗಿ ಬಂದು ಮಕ್ಕಳ ಭವಿಷ್ಯಕ್ಕೆ, ತನ್ನ ಹೆಂಡತಿಯ ಜೀವನಕ್ಕೆ ಮಾರಕವಾಗಿ ಬರ್ತಾನೆ. ಇಂತಹ ಅಪ್ಪಂದಿರು ಬೇಡ. ಎಂತಹ ಅಪ್ಪಂದಿರೆಂದರೆ, ಬೆಳಗ್ಗೆಯಿಂದಲೇ ಕುಡಿದು ರಾತ್ರಿ ಬಂದು ಅಮ್ಮನನ್ನು ಬಡಿಯುವ ಅಪ್ಪ ಬೇಡ. ಯಾವುದೇ ದುಡಿಮೆಯನ್ನು ಮಾಡದೆ ಸದಾ ಮನೆಯಲ್ಲಿ ಮಲಗುವಂತಹ ಅಪ್ಪ ಬೇಡವೇ ಬೇಡ. ಇಸ್ಪೇಟ್ನಲ್ಲಿ ಮನೆ ಮಾರಿ ಮಟ್ಕಾದಲ್ಲಿ ಹೊಲ ಮಾರುವಂತಹ ಅಪ್ಪ ಮಕ್ಕಳನ್ನು ನಿರ್ಗತಿಕರನ್ನಾಗಿ ಮಾಡಿಬಿಡುತ್ತಾನೆ. ಮಕ್ಕಳಿಗೆ ಯಾವುದೇ ರೀತಿಯ ಆರ್ಥಿಕ ಭದ್ರತೆ ಇಲ್ಲದಾಗಿ ಮಾಡ್ತಾನೆ. ಇಂತಹ ಅಪ್ಪಂದಿರು ಬೇಡವೇ ಬೇಡ. ಮತ್ತೊಂದಿಷ್ಟು ಅಪ್ಪಂದಿರು ಇನ್ನೊಂದು ರೀತಿ ಇದ್ದಾರೆ. ಹುಟ್ಟಿಸುವುದು ಮಾತ್ರ ನಮ್ಮ ಜವಾಬ್ದಾರಿ, ಮಕ್ಕಳನ್ನು ಹುಟ್ಟಿಸುವುದು ಮಾತ್ರ ನಮ್ಮ ಜವಾಬ್ದಾರಿ, ಬೆಳೆಸುವುದು ಅಮ್ಮನ ಜವಾಬ್ದಾರಿ ಎಂದು ತಿಳಿಯುವಂತಹ ಅಪ್ಪಂದಿರು ಇದ್ದರೇನು, ಇಲ್ಲದಿದ್ದರೇನು. ಮತ್ತೊಂದು ರೀತಿಯ ಅಪ್ಪ ಇದ್ದಾನೆ. ಮೊದಲ ಹೆಂಡತಿಗೆ ನ್ಯಾಯವನ್ನು ಕೊಡದೆ ಎರಡನೇ ಮದುವೆಯಾಗುವಂತಹ ಅಪ್ಪ ಇಬ್ಬರ ಬಾಳಿನಲ್ಲೂ ಬಿರುಗಾಳಿಯಾಗಿದ್ದಾನೆ. ಮೊದಲ ಹೆಂಡತಿಗೂ ನ್ಯಾಯ ಕೊಡದ ಅಪ್ಪ ಎರಡನೇ ಹೆಂಡತಿಗೆ ನ್ಯಾಯ ಕೊಡಲು ಹೇಗೆ ಸಾಧ್ಯ? ಎರಡನೇ ಹೆಂಡತಿಯ ಮಕ್ಕಳಿಗೆ ಒಂದು ರೀತಿಯಲ್ಲಿ ಟ್ರೀಟ್ಮೆಂಟ್ ಕುಟುಂಬದಿಂದ ಯಾವ ರೀತಿ ಒಂದು ಉತ್ತಮ ಟ್ರೀಟ್ಮೆಂಟ್ ಸಿಗಲು ಸಾಧ್ಯ? ಸೊ ಹೀಗೆ ಯಾರಿಗೂ ನ್ಯಾಯವನ್ನು ಕೊಡದ, ಜವಾಬ್ದಾರಿಯನ್ನು ನಿರ್ವಹಿಸಿದಂತಹ ಅಪ್ಪ ಬೇಡವೇ ಬೇಡ. ಸೊ ನನ್ನ ಒಂದು ಹಳ್ಳಿಯಲ್ಲಿ ಹೇಳಬೇಕಾದ್ರೆ, 22-22ನೇ ವಯಸ್ಸಿಗೆ ಕುಡಿಯುವ ಚಟಕ್ಕೆ ಬಿದ್ದು, 22ನೇ ವಯಸ್ಸಿಗೆ ಮದುವೆಯಾಗಿ, 28ನೇ ವಯಸ್ಸಿಗೆ 2 ಮಕ್ಕಳ ತಂದೆಯಾಗಿ, 30ನೇ ವಯಸ್ಸಿಗೆ ಮರಣ ಹೊಂದುವಂತಹ ಯುವಕರನ್ನು ನಾನು ಕಣ್ಣಾರೆ ನೋಡಿದ್ದೇನೆ, ನೋಡುತ್ತಿದ್ದೇನೆ, ಮುಂದೆ ಸಹ ನೋಡಬಹುದಲ್ಲ, 100% ನೋಡ್ತೇನೆ. ಹೀಗೆ ಚಿಕ್ಕ ವಯಸ್ಸಿನಲ್ಲೇ ಕುಡಿತದ ಚಟಕ್ಕೆ ಬಿದ್ದು, ಯಾರೋ ಮನೆಯ ಮಗಳನ್ನು ಮದುವೆ ಮಾಡಿಕೊಂಡು ಮಕ್ಕಳನ್ನು ಹುಟ್ಟಿಸಿ, ಆ ಮಕ್ಕಳನ್ನು ನಿರ್ಗತಿಕರನ್ನಾಗಿ ಮಾಡಿ, ಹದಿಹರೆಯದ ಯೌವನದಲ್ಲೇ ಮಸಣದ ಕಡೆ ದಾರಿ ಹಿಡಿಯುವಂತಹ ಅಪ್ಪಂದಿರು ನಿಜವಾಗಿಯೂ ಅವರು ಅಪ್ಪಂದಿರು ಅಲ್ಲ. ಅವರು ಒಂದು ರೀತಿಯಲ್ಲಿ ಆ ಒಂದು ಮುಗ್ಧ ಮಕ್ಕಳ ಬಾಳಿಗೆ ಕಂಡುಬರುವಂತಹ ಒಂದು ಯಮಪಾಶದಂತೆ ಕಂಡುಬರುವಂತಹ ವ್ಯಕ್ತಿಗಳಂತ ಭಾವಿಸ್ತೇನೆ. ಇದು ಹೇಳುತ್ತಾ ಇಡೀ ಕುಟುಂಬಕ್ಕೆ ತಮ್ಮನ್ನೇ ತಾವು ತೇದು ಬಾಳನ್ನು ಬೆಳಗುವಂತಹ ಎಲ್ಲ ಅಪ್ಪಂದರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರುತ್ತಾ, ದೀಪದ ಬತ್ತಿಯಂತೆ ತನ್ನನ್ನೇ ತಾನು ಸುಟ್ಟುಕೊಂಡು ಬೆಳಕನ್ನು ನೀಡುವಂತಹ ಎಲ್ಲ ಅಪ್ಪಂದರಿಗೆ ವಿಶ್ವ ಅಪ್ಪಂದಿರ ದಿನದ ಶುಭಾಶಯಗಳು ಹೇಳ್ತಾ ನನ್ನ ವಿಡಿಯೋಗೆ ಮಂಗಳಾಡುತ್ತಿದ್ದೇನೆ. ನಮಸ್ಕಾರ.